ಒಂದೂರಲ್ಲಿ ಒಂದು ಹಂದಿ ಮರಿ ಇರುತ್ತೆ. ಅದು ಕ್ಯೂ ಊಟಾಗ ಆಟ ಆಡ್ತಿರುತ್ತೆ. ಅದನ್ನ ನೋಡ್ಕೊಂಡು ಮಿಕ್ಕಿದೆಲ್ಲ ಪ್ರಾಣಿಗಳು ಖುಷಿ ಆಗಿರುತ್ತೆ. ಹಂದಿ ಮರಿ ಆಟ ಆಡ್ತಿರೋದನ್ನ ಒಂದು ನರಿ ಗಮನಿಸುತ್ತೆ. ಗಮನಿಸಿ ಅದನ್ನು ಹೇಗಾದರೂ ಮಾಡಿ ತಿನ್ನಲೇಬೇಕಂತ ಹೊಂಚು ಮಾಡುತ್ತೆ. ನರಿ ಬಂದು ಕಾಡಿನ ರಾಜಾಗೆ ಹೇಳ್ತಾನೆ, ರಾಜ ಇಲ್ಲಿ ಒಂದು ಹಂದಿ ಮರಿ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನ ಮಾಂಸ ನೀನು ತಿನ್ನಲೇಬೇಕು. ಆದರೆ ಒಂದು ಷರತ್ತು, ನನಗೆ ಅದರ ಬಾಲ ಕೊಟ್ಟರೆ ಸಾಕು, ಉಳಿದ ಮಾಂಸ ಎಲ್ಲ ನಿಂದೆ. ಅದಕ್ಕೆ ಸಿಂಹ ಸರಿ ಎಂದು ಹೇಳಿ ಜೋರಾಗಿ ನಗುತ್ತದೆ. ಈ ಎಲ್ಲ ಮಾತನ್ನು ಹುಂಚಿನಿಂದ ಆನೆ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಳ್ಳುತ್ತೆ. ಮರುದಿನ ಬೆಳಗ್ಗೆ ಆನೆ ಬಂದು ಹಂದಿ ಮರಿ ಹತ್ರ ಹೇಳುತ್ತೆ, ನಿನ್ನನ್ನು ತಿನ್ನಲು ನರಿ ಮತ್ತು ಸಿಂಹ ಹೊಂಚಾಕಿದೆ. ಇದನ್ನು ಕೇಳಿಸ್ಕೊಂಡು ಹಂದಿ ಮರಿ ತುಂಬ ಗಾಬರಿಗೊಳ್ಳುತ್ತೆ. ಆಗ ಆನೆ ಹೇಳುತ್ತೆ, ಹೆದರಬೇಡ, ನಾನಿದ್ದೀನಿ, ನನಗಿಂತ ಬಲಿಷ್ಠ ಯಾವ ಪ್ರಾಣಿನೂ ಇಲ್ಲ ಇಲ್ಲಿ. ಇದನ್ನು ಕೇಳಿಸ್ಕೊಂಡು ಹಂದಿ ಮರಿ ತುಂಬ ಖುಷಿಯಾಗುತ್ತೆ. ಆನೆ ಮತ್ತು ಹಂದಿ ಇಬ್ಬರು ಕೂತ್ಕೊಂಡು ಸಿಂಹ ಮತ್ತು ನರಿಗೆ ಬುದ್ಧಿ ಕಲಿಸ್ಬೇಕಂತ ಇಬ್ಬರು ಸೇರಿ ಪ್ಲ್ಯಾನ್ ಮಾಡ್ತಾರೆ. ಸಿಂಹ ನರಿಗೆ ಹೇಳುತ್ತೆ, ಬೇಟೆ ನಮ್ಮನ್ನೇ ಉಟ್ಕೊಂಡು ಬಂದಿದೆ ನೋಡು. ನರಿ ಹೇಳುತ್ತೆ, ಎಳೆ ಮಾಂಸ, ನನ್ನ ಬಾಲ ಕಾಣ್ತಾನೆ ಇಲ್ಲ. ಎಲೆ ಹಂದಿ ಮರಿ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಜಾಗದ ಹತ್ರನೇ ನೀನು ಧೈರ್ಯವಾಗಿ ಬಂದು ನಿಂತ್ಕೊಂಡಿದ್ದೀರ, ನಿನ್ಗೆ ಎಷ್ಟು ಗುಂಡಿಗೇರ್ಬೇಡ. ಹಂದಿ ಮರಿ ಗಾಬರಿಯಿಂದ ಹೇಳುತ್ತೆ, ಇಲ್ಲ ಸ್ವಾಮಿ, ಇಲ್ಲಿ ಕಾಡಲ್ಲಿ ಯಾವುದೋ ದೊಡ್ಡದಾಗಿ ಬೆಂಕಿ ಉರಿತಾ ಇದೆ, ಅದಕ್ಕೆ ಓಡ್ ಬಂದೆ. ಅದು ನೋಡಿದ್ರೆ ನಿಮ್ಮ ಪಕ್ಕದ ಇದರಲ್ಲೇ ಇದೆ. ಅಯ್ಯೋ ಬೆಂಕಿ ಬೆಂಕಿ. ಸಿಂಹ ಮತ್ತು ನರಿ ಬೆಂಕಿ ನೋಡಿ, ಅಯ್ಯೋ ಬೆಂಕಿ ಬೆಂಕಿ, ಕಾಪಾಡ್ರಪ್ಪ, ನನ್ನ ಕಾಪಾಡ್ರಿ, ಬೆಂಕಿ ನನಗೆ ಅಂಟ್ಕೊಂಡ್ಬಿಟ್ಟಿದೆ, ಕಾಪಾಡ್ರಿ. ಹೀಗೆ ಆನೆಯ ಬುದ್ಧಿವಂತಿಕೆಯಿಂದ ಸಿಂಹ ಮೃತಪಡುತ್ತದೆ. ಮಕ್ಕಳೇ, ಇದರ ಅರ್ಥ, ನಮಗೆ ಎಂಥ ತೊಂದರೆ ಬಂದರೂ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಅದನ್ನು ಪಾರಾಗಬಹುದು.